ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ಎಷ್ಟೇ ತಾಮ್ರದ ಪಾತ್ರೆ ಇರಲಿ, ಎಲ್ಲ ತಾಮ್ರದ ಪಾತ್ರೆಗಳನ್ನು ಪಳಪಳ ಅಂತ ಹೊಳೆಯೋ ರೀತಿ ತಿಕ್ಕೋದು ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ಒಂದು ಬುಟ್ಟಿ ಪಾತ್ರೆ ಆರಾಮಾಗಿ ಈಸಿಯಾಗಿ ನಮ್ಮ ಕೈಗೂ ಏನೂ ಹಾನಿ ಆಗಲ್ಲ. ತುಂಬ ಈಸಿಯಾಗಿ ತಾಮ್ರದ ಪಾತ್ರೆಗಳನ್ನು ತಿಕ್ಬೋದು ಫ್ರೆಂಡ್ಸ್. ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ದರೆ, ಹಬ್ಬಗಳು ಬಂದರೆ ಯಾಕಪ್ಪ ಹಬ್ಬ ಫಂಕ್ಷನ್ ಬರುತ್ತೆ ಅನಿಸ್ತಿತ್ತು. ಇವಾಗ ಅಂಥ ಚಾನ್ಸೇ ಇಲ್ಲ. ಎಷ್ಟೇ ಪಾತ್ರೆಗಳಿರಲಿ, ತಾಮ್ರದ ಪಾತ್ರೆಗಳು ಎಷ್ಟೇ ಇರಲಿ, ಅಟ್ಟದ ಮೇಲಿನ ಪಾತ್ರೆಗಳು, ಹಳೆ ಪಾತ್ರೆಗಳು ಎಷ್ಟೇ ಇರಲಿ, ಆರಾಮಾಗಿ ಒಂದೇ ನಿಮಿಷದಲ್ಲಿ ಈಸಿಯಾಗೆಲ್ಲ ತಿಕ್ಕಿ ಸಾಂಪ್ರದಾಯಿಕವಾಗಿ ಗ್ರ್ಯಾಂಡಾಗಿ ನಾವು ಹಬ್ಬವನ್ನು ಆಚರಿಸ್ಬೋದು. ಇವಾಗ ನಿಮಗೆ ಆ ಲಿಕ್ವಿಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆ ಲಿಕ್ವಿಡ್ ನೀವು ನೋಡಿಬಿಟ್ರೆ ಎಷ್ಟು ನಿಮ್ಗೆ ಖುಷಿ ಆಗುತ್ತೋ, ನೀವಂತೂ ಟ್ರೈ ಮಾಡಿದ್ರೆ ತುಂಬಾ ಖುಷಿ ಪಡ್ತೀರಾ. ಪಾತ್ರೆಗಳು ಎಷ್ಟೇ ಕಪ್ಪಾಗಿದ್ರು ಅಂಗಡಿಲಿ ಇಟ್ಟಿರ್ತೀವಲ್ಲ ಫ್ರೆಶ್ ಆಗಿ, ಆ ಥರ ಮತ್ತೆ ಹೊಳಪು ಬಂದ್ಬಿಡುತ್ತೆ. ತುಂಬ ಈಸಿ. ಅದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಬೌಲ್ ತೊಗೊಳ್ಳೋಣ. ಆ ಬೌಲ್ ಒಳಗಡೆ ಯಾವ್ದಾದ್ರು ಡಿಶ್ ವಾಶ್ ಲಿಕ್ವಿಡನ್ನು 1 ಸ್ಪೂನ್ ಹಾಕೊಳ್ಳೋಣ. ನೀವು ಡಿಶ್ ವಾಶ್ ಲಿಕ್ವಿಡ್ ಇಲ್ಲ ಅಂತ ಅಂದರೆ ಸೋಪಿನ ಪೌಡ್ರ್ ಬೇಕಾದರೆ ಹಾಕೋಬೋದು. 1 ಸ್ಪೂನ್ ಲಿಕ್ವಿಡ್ ಆದರೆ ಸಾಕು ನಿಮಗೆ. ಮತ್ತು ವಿನೆಗರ್ ತೊಗೊಳ್ಳೋಣ. ವಿನೆಗರ್ ತುಂಬಾ ಒಳ್ಳೆಯದು, ಪಾತ್ರೆ ಒಳ್ಳೆ ಹೊಳಪನ್ನು ಕೊಡುತ್ತೆ. ವಿನೆಗರ್ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಇದು ಎಲ್ಲ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ ಮತ್ತು ಸ್ಟೇಷನರಿ ಅಂಗಡಿಯಲ್ಲಿ ಸಿಗುತ್ತೆ. ತುಂಬ ಕಾಸ್ಟ್ಲಿ ಏನಿರೋದಿಲ್ಲ, ತುಂಬ ಚೀಪ್ ಇರುತ್ತೆ. ನಾನು 36 ರುಪೀಸ್ ಏನೋ ಕೊಡ್ತಾ ಇದ್ದೀನಿ. ಈ ವಿನೆಗರ್ ಏನು ಕೆಲವರು ಅನ್ಕೊತಾರೆ ಇದರಲ್ಲಿ ಆ್ಯಸಿಡ್ ಏನೋ ಅಂತ ಅನ್ಕೋತಾರೆ. ಇದು ಆ್ಯಸಿಡ್ ಅಲ್ಲ. ಇದನ್ನು ಆಹಾರ ತಯಾರಿಕೆಯಲ್ಲೂ ಸಹ ಬಳಸ್ತಾರೆ. ನೀವು ಒಂದ್ಸಲ ಇದನ್ನು ತಂದಿಟ್ಕೊಂಡ್ರೆ ವಿನೆಗರಿಂದ ತುಂಬಾ ಉಪಯೋಗ ಇದೆ. ಬಟ್ಟೆ ಮೇಲಿನ ಕಲೆ ತೆಗಿಬೋದು, ಮತ್ತು ಡೈನಿಂಗ್ ಟೇಬಲ್ ಮೇಲೆಲ್ಲ ಕೊಳೆ ಆಗಿದ್ರೆ, ಏನಾದರೂ ಕಪ್ಪು ಕಲೆಗಳಂಟಿದ್ರೆ ಅವನ್ನೆಲ್ಲ ನೀವು ತೆಗಿಬೋದು. ವಿನೆಗರಿಂದ ಆರಾಮಾಗಿ ನೀವು ವಾಶ್ ಮಾಡ್ಕೋಬೋದು. ಲಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು, ನೋಡಿ 1 ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ಲಿಂಬೆಹಣ್ಣಿನ ರಸನ ತೆಕ್ಕೊಂಡಿದ್ದೀನಿ ನೋಡಿ. ಲಿಂಬೆಹಣ್ಣು ಸಹಿತ ಪಾತ್ರೆಗೆ ತುಂಬಾ ಯಾವುದೇ ರೀತಿಯ ಕಪ್ಪು ಕಲೆ, ಡಾರ್ಕಾಗಿ ಹಳೇದು ತಾಮ್ರದ ಕಿಲುಬಿರುತ್ತಲ್ಲ, ಆ ಕಿಲುಬನ್ನೆಲ್ಲ ಬೇಗ ತೆಗೆಯುತ್ತೆ. 2 ಸ್ಪೂನ್ ಲಿಂಬೆಹಣ್ಣಿನ ರಸ ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟು 2 ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಉಪ್ಪಂತೂ ಗೊತ್ತೇ ಇದೆ, ಲಿಂಬೆಹಣ್ಣು ಉಪ್ಪು ಮಿಕ್ಸ್ ಆದರೆ ತುಂಬಾ ಎಕ್ಸಲೆಂಟಾಗಿ ವರ್ಕ್ ಮಾಡುತ್ತೆ. ತಾಮ್ರದ ಪಾತ್ರೆ, ಹಿತ್ತಾಳಿ ಪಾತ್ರೆ ತುಂಬ ಪಳಪಳ ಹೊಳೆಯಾಗಿ ಮಾಡುತ್ತೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಇವಾಗ ಯೂಸ್ ಮಾಡಬೇಕು, ಪಾತ್ರೆ ಪಳ 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 ಅಂತ ಹೊಳೆಯುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ನೀವು ಇದನ್ನು ಹೆಚ್ಚಿಗೆ ಡಬಲ್ ಕ್ವಾಂಟಿಟಿ ಮಾಡಿಕೊಂಡು ಇದನ್ನು ಸ್ಟಾಕ್ ಮಾಡಿ 6 ತಿಂಗಳಿಗಟ್ಟಲೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು ಬಾಟ್ಲಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಹೇಗೆ ಬಾಟ್ಲಲ್ಲಿ ಹಾಕಿಟ್ಕೋಬೇಕು ಅನ್ನೋದು ನೋಡಿ. ಈ ಥರ ಹ್ಯಾಂಡ್ ವಾಶ್ ಬಾಟ್ಲು ಖಾಲಿ ಇರುತ್ತಲ್ಲ, ಈ ಥರದಲ್ಲಿ ನೀವು ಆರಾಮಾಗಿ ಹಾಕಿಟ್ಕೋಬೋದು. ನಿಮಗೆ ಡೈಲಿ ಯೂಸಿಗೆ, ಡೈಲಿ ದೇವ್ರ ಪಾತ್ರೆ ತೊಳೆಯೋದಾದ್ರೆ ಒಂದೊಂದು ಡ್ರಾಪ್ ಹಾಕ್ಕೊಂಡ್ಬಿಟ್ಟು ಆರಾಮಾಗಿ ವಾಶ್ ಮಾಡ್ಕೊಂಬಿಡ್ಬೋದು ನೋಡಿ. ಈ ಥರ ಫಿಲ್ ಮಾಡ್ಬೋದು ನೀವು. ನಾನು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ನೋಡಿ. ಈ ಥರ ನೀವು ಇದರಲ್ಲಿ ಡಬಲ್ ಕ್ವಾಂಟಿಟಿ ಮಾಡಿಟ್ಕೊಂಡು ಜಾಸ್ತಿಯಾಗಿ ಮಾಡಿ ಯೂಸ್ ಮಾಡ್ಕೋಬೋದು. ಆಮೇಲೆ ಕ್ಯಾಪ್ ಹಾಕಿ ಇಟ್ಕೋಬೇಕು. ನೀವು ಪ್ರತಿ ಸಲ ಯೂಸ್ ಮಾಡಬೇಕಾದ್ರೂ ಒಂದು ಸಲ ಶೇಕ್ ಮಾಡಿಕೊಂಡು ಯೂಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಗಬೇಕು, ಅವಾಗ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ನೋಡಿ. ಈ ಥರ ನಿಮಗೆ ಜಾಸ್ತಿ ಪಾತ್ರೆ ಇದ್ದಾಗ ಈ ಥರ ಒಂದು ಬೌಲಲ್ಲಿ ಜಾಸ್ತಿ ಹಾಕ್ಕೊಂಡು ನೋಡಿ, ಎಷ್ಟು ಮ್ಯಾಜಿಕ್ ಆಗಿಬಿಡುತ್ತೆ ನೋಡಿ. ವಾವ್, ಸೂಪರ್! ಎಷ್ಟು ಖುಷಿಯಾಗತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ಖುಷಿ ಆಗುತ್ತೆ. ಆರಾಮಾಗಿ ಈಸಿಯಾಗಿ ಇಷ್ಟೇ ಟಚ್ ಮಾಡಿದ್ರೆ ಸಾಕು ನೋಡಿ, ಎಷ್ಟು ಬೇಗ ಶೈನಿಂಗ್ ಬರುತ್ತೆ. ಹಾಗೆ ಉಳಿಯುತ್ತೆ. ಈ ಹುಣಸೆಹಣ್ಣಿನ ಪಾತ್ರೆ ತಿಕ್ಕಿದ ತಕ್ಷಣ 1-2 ದಿವಸದಲ್ಲಿ ಕಪ್ಪಾಗ್ಬಿಡುತ್ತಲ್ಲ, ಇದು ಆ ಥರ ಆಗಲ್ಲ. ಅದಕ್ಕಿಂತ 1-2 ದಿವಸ ಜಾಸ್ತಿನೇ ಹಾಗೇ ಉಳಿಯುತ್ತೆ. ನೀವು ನೆಕ್ಸ್ಟ್ ಸೋಪ್ ಯೂಸ್ ಮಾಡೋದು ಬೇಡ, ಏನಿಲ್ಲ. ಆರಾಮಾಗೆ ನೀವು ಇಟ್ಕೊಂಡ್ಬಿಡ್ಬೋದು. ತುಂಬ ಚೆನ್ನಾಗಿ ವಾರಕ್ಕೊಂದ್ಸಲ ಪಾತ್ರೆ ತೊಳಿಬೋದು. ದೇವ್ರ ಪಾತ್ರೆ ತೊಳೆದ್ರೆ ಸಾಕು ನೀವು ನೋಡಿ. ಎಷ್ಟು ಈಸಿಯಾಗಿ ಸುಮ್ಮನೆ ಲೈಟಾಗಿ ಟಚ್ ಮಾಡಿದರೆ ಸಾಕು ನೋಡಿ. ಆಮೇಲೆ ನೀರಲ್ಲಿ ಈ ಥರ ತೊಳೆದ್ಬಿಟ್ರೆ ಆಯಿತು. ಎಷ್ಟು ಕ್ಲೀನ್ ಆಯ್ತು ನೋಡಿ, ಎಷ್ಟು ಪಳ ಅಂತ ಇದೆ ಅಂತ ಹೇಳಿ. ತುಂಬ ಜನ ಕಾಪರ್ ಜಗ್ಗಲ್ಲಿ ನೀರು ಕುಡಿದ್ರೆ ಒಳ್ಳೇದು ಅಂತ ಹೇಳಿ ಕಾಪರ್ ಜಗ್ ತೊಗೊಂಬರ್ತಾರೆ. 1-2 ದಿವಸ, 1 ವಾರ ಅಂದ್ಕೊಳ್ಳಿ ಯೂಸ್ ಮಾಡ್ತಾರೆ. ಆಮೇಲೆ ಅದಕ್ಕೆ ತೊಳೆಯೋಕ್ಕೆ ಬೇಜಾರಾಗ್ಬಿಟ್ಟು ಯಾವಾಗ ನೋಡು ಕಪ್ಪಾಗಿರುತ್ತೆ, ಅದನ್ನು ಹುಣಸೆಹಣ್ಣು ಹಾಕಿ ತಿಕ್ಕಬೇಕು, ತುಂಬಾ ಕೆಲಸ ಆಗುತ್ತೆ. ಅದನ್ನು ತೊಗೊಂಡೋಗಿ ಬೇರೆ ಕಡೆ ಇಟ್ಬಿಡ್ತಾರೆ, ಯೂಸ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಆದರೆ ನೀವು ಈ ಥರ ಲಿಕ್ವಿಡ್ ತಯಾರು ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ವಾರಕ್ಕೊಂದ್ಸಲ ಪಾತ್ರೆಗಳನ್ನು ತಿಕ್ಕೊಂಡ್ರೆ ಸಾಕು, ಹಾಗೆ ಪಳಪಳ ಅಂತ ಹೊಳಿತಾನೆ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಜಗ್ಗು ಪಳಪಳ ಅಂತ ಇದೆ. ಹೀಗೆ ನೀವು ಆರಾಮಾಗಿ ಎಷ್ಟೆಲ್ಲ ಪಾತ್ರೆಗಳನ್ನು ತಿಕ್ಕೊಬೋದು ನೋಡಿ. ಇದು ಹೂವಿನ ಬುಟ್ಟಿ ಎಷ್ಟು ಕ್ಲೀನ್ ಆಯ್ತಲ್ವಾ. ಹಬ್ಬಗಳು ಬಂದರೆ ಇನ್ಮೇಲಿಂದ ನಾವು ಯಾವ ಮಹಿಳೆಯರು ಹೆದರೋ ಅವಶ್ಯಕತೆಯೇ ಇಲ್ಲ. ಬೇಕಾದಷ್ಟು ಪಾತ್ರೆಗಳನ್ನು ನಾವು ದೇವರಿಗೆ ಹಳೇದು ಎಲ್ಲೆಲ್ಲಿ ಎತ್ತಿಟ್ಟಿರ್ತೀವೋ, ಹಿತ್ತಾಳಿ ಪಾತ್ರೆ, ತಾಮ್ರದ ಪಾತ್ರೆನೆಲ್ಲ ತೆಗೆದ್ಬಿಟ್ಟು ಶೋಕೇಸಲ್ಲಿ ಸಹಿತ ಇಡ್ಬೋದು. ಇನ್ಮೇಲಿಂದ ಧೈರ್ಯವಾಗಿ ನಾವು ಹಿತ್ತಾಳಿ ಪಾತ್ರೆನ ಯೂಸ್ ಮಾಡ್ಬೋದು ಫ್ರೆಂಡ್ಸ್.
ಇಷ್ಟೊಂದು ತಾಮ್ರದ ಪಾತ್ರೆಗಳು ತೊಳಿಲಿಕ್ಕೆ ಎಷ್ಟು ಹುಣಸೆಹಣ್ಣು ಬೇಕಾಗತ್ತೆ. ನಾವು ತಾಮ್ರದ ಪಾತ್ರೆಗಳನ್ನು ತೊಳಿಲಿಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ, ಆದರೆ ಈ ಥರ ನಾವು ಲಿಕ್ವಿಡ್ ಮಾಡಿಕೊಂಡ್ರೆ ತುಂಬಾ ಚೀಪಲ್ಲಿ ನಮಗೆ ಆರಾಮಾಗಿ ಖರ್ಚು ಕಡಿಮೆಯಲ್ಲಿ ನಾವು ಒಳ್ಳೆ ಪಾತ್ರೆಗಳನ್ನು ತುಂಬ ಚೆನ್ನಾಗಿ ತೊಳ್ಕೊಬೋದು. ಈ ಲಿಕ್ವಿಡ್ ಮಾಡಿಟ್ರೆ ಮನೆ ಕೆಲಸದವರಿಗೆ ತುಂಬ ಈಸಿ ಆಗುತ್ತೆ. ಅವರು ನಿಮ್ಮನ್ನು ಹೊಗಳ್ತಾರೆ, ನಿಮ್ಮನೆ ಪಾತ್ರೆ ತೊಳೆಯೋದು ತುಂಬಾ ಈಸಿ ಅಂತ ಹೇಳಿ. ನೋಡಿದ್ರಲ್ಲ, ಇನ್ಮೇಲಾದರೂ ಅಟ್ಟದ ಮೇಲಿರೋ ಎಲ್ಲ ಪಾತ್ರೆಗಳನ್ನು ಕೆಳಗಿಳಿಸಿ ನಮ್ಮ ಹಬ್ಬನ ಸಂಪ್ರದಾಯವಾಗಿ ತುಂಬ ಗ್ರ್ಯಾಂಡಾಗಿ ಆಚರಿಸೋಣ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.